Hi friends, welcome to the ASPN classes. ಸೊ ನಾನು 2024ದು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ಸೊ ಇಲ್ಲಿವರೆಗೂ ನಾವು 5 ಮಾರ್ಕ್ಸ್ದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. 46th ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ದೆ. ಸೊ 5 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡಿದ್ವಿ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸು ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. 5 ಮಾರ್ಕ್ಸಲ್ಲಿ 46th ಅನ್ನು ಮಾಡಿದ್ದೆ. ಇವಾಗ ಉಳಿದಿರೋ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಮೊದಲನೇದಾಗಿ ಏನಿದೆ ಇಲ್ಲಿ, ಫೈಂಡ್ ದ ಇಂಟಿಗ್ರೇಷನ್ ಆಫ್, ಇದೊಂದು ಇಂಟಿಗ್ರೇಷನ್ ಫಾರ್ಮುಲಾ ಇರುತ್ತೆ. ಇದನ್ನು ನಾವು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅದಾದಮೇಲೆ ಈ ಒಂದು ಕ್ವಶನ್ನ ಸಾಲ್ವ್ ಮಾಡೋದಿರುತ್ತೆ. ಸೊ ಮೊದಲಿಗೆ ಇದು ಫಾರ್ಮುಲಾ ಏನೇನಾಗುತ್ತೆ, ಯಾವ ಥರ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ಇದು ಕೊಟ್ಟಿರೋಂಥ ಕ್ವಶನ್ಸ್ ಫ್ರೆಂಡ್ಸ್, ಕರೆಕ್ಟಾ? ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕಾಗತ್ತೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡ್ಕೊತೀನಿ. ನಾನು ಮೊದಲಿಗೆ ಏನಾಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಆಗುತ್ತೆ, ಕರೆಕ್ಟಾ? ಇದಾದಮೇಲೆ ಇನ್ನೊಂದು ಏನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ 2a ಮಾಡ್ಕೋಬೇಕು. ಸೊ ಎರಡು ಕ್ಯಾನ್ಸಲ್ ಆದರೆ ಮತ್ತೆ ಹೊಳ್ಳಿ ಸೇಮ್ ಆನ್ಸರ್ ಬರುತ್ತೆ. ಅದಾದಮೇಲೆ ಯಾಕೆ ನಾವು 2a ಮಾಡ್ಕೋಬೇಕಂದ್ರೆ ಕೆಲವೊಂದಿಷ್ಟು ಸಿಂಪ್ಲಿಫಿಕೇಶನ್ ಇರುತ್ತೆ ಇದರಲ್ಲಿ, ಹಾಗಾಗಿ ಅದನ್ನು ರಿಸಲ್ಟ್ನ ನಾವು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ 2a ಇದೆ. ಸೊ 2a ಇದ್ದಲ್ಲಿ ಒಂದು ಸೆಕೆಂಡ್, ಓಕೆ. ಸೊ ಇದು 2a ಇದನ್ನು ಆ್ಯಸ್ ಇಟ್ ಈಸ್ ಇಟ್ಟು ಇಲ್ಲಿ ಕೆಳಗಡೆ ಏನಿದೆ ಇದನ್ನು ಆ್ಯಸ್ ಇಟ್ ಈಸ್ ಬರೀತಾ ನಾನು ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ. ಈ 2a ನಾನು a ಪ್ಲಸ್ ಎ ಅಂತ ಬರ್ಕೊಳ್ತಾ ಇದ್ದೀನಿ. ಅಗೇನ್ 2a ಆಗುತ್ತಲ್ವ. ಅದಾದಮೇಲೆ ಇಲ್ಲಿ ಎಕ್ಸ್ನ ಆ್ಯಡ್ ಅಪ್ ಮಾಡ್ಕೋಬೇಕು, ಯಾಕಂದ್ರೆ ಕೆಳಗಡೆ ಏನಿದೆ ಅದೇ ಥರನಾಗಿ ಅರೇಂಜ್ಮೆಂಟ್ ಮಾಡೋ ಸಲುವಾಗಿ ಒಂದು ಪ್ಲಸ್ ಎಕ್ಸ್ ಹಾಕಿದರೆ ಇನ್ನೊಂದು ಮೈನಸ್ ಎಕ್ಸ್ ಹಾಕೋಬೇಕು. ಇವಾಗ ಎಕ್ಸ್ ಕ್ಯಾನ್ಸಲ್ ಆದರೆ ಮತ್ತೆ ಒಳ್ಳೆ ಅದೇ ಆನ್ಸರ್ ಬರುತ್ತಾ? ಓಕೆ. ಅದಾದಮೇಲೆ ನೆಕ್ಸ್ಟ್ ಏನು ಅರೇಂಜ್ಮೆಂಟ್ ಮಾಡಬೇಕು, ಇದರಲ್ಲಿ ಈ ಡಿನಾಮಿನೇಟರ್ನ ಏನು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಈ ಒಂದು ರಿಸಲ್ಟ್ನ ಬ್ರ್ಯಾಕೆಟ್ ಎರಡು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ ಎ ಮೊದಲನೇ ಬ್ರ್ಯಾಕೆಟು, ಇಲ್ಲಿ ಮೈನಸ್ನ ನಾನು ಕಾಮನ್ ತೊಗೋತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಮೈನಸ್ ಕಾಮನ್ ತೊಗೊಂಡ ತಕ್ಷಣ ಎಕ್ಸ್ ಮೈನಸ್ ಎ ಆಗಿಬಿಡುತ್ತೆ. ಯಾಕಂದರೆ ಮೈನಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ಎ ಆಗುತ್ತೆ. ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನೋಡಿ ಏನು ಮಾಡ್ಕೋಬೇಕು, 1/2a ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಸೊ ಈ ಕಂಪ್ಲೀಟ್ ಡಿನಾಮಿನೇಟರ್ನ ಇದ್ರ ಜೊತೆ ಡಿವೈಡ್ ಮಾಡೋಣ. ಓಕೆ, ಎರಡು ರಿಸಲ್ಟ್ಸ್ಗಳಿದ್ದಾವೆ. ಇಲ್ಲಿ ಇದಕ್ಕೊಂದು ಸತಿ ಡಿವೈಡ್ ಮಾಡಬೇಕು, ಈ ಕಡೆ ಒಂದಿರೋದಕ್ಕೆ ಡಿವೈಡ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಇದು ಪೂರಾ ಬ್ರ್ಯಾಕೆಟ್ ಇದೆ. ಸೊ ಇದು ಡಿವೈಡ್ ಮಾಡಿದಾಗ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್ ಆಗಿ ಉಳಿಯೋದೇನು 1/x ಮೈನಸ್ ಎ ಉಳಿಯೋದು. ಅದಾದಮೇಲೆ ಮಧ್ಯದಲ್ಲಿ ಮೈನಸ್ ಇದೆ. ಅಗೇನ್ ಇದನ್ನು ಡಿವೈಡ್ ಮಾಡಿದಾಗ ಮೈನಸ್ ಇದ್ದದ್ದು ಕ್ಯಾನ್ಸಲ್ ಆಗಿ ಪ್ಲಸ್ ಇದ್ದಿರೋ ರಿಸಲ್ಟ್ ಉಳಿಯುತ್ತೆ. ಓಕೆ. ಸೊ ಇದು ಬಂದಿರೋದು ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ತೊಗೊಂಡಾಗ. ಇವಾಗ ನಾವು ಇಂಟಿಗ್ರೇಷನ್ ಹಾಕೋಣ. ಇಂಟಿಗ್ರೇಷನ್ ಡಿ ಎಕ್ಸ್ ಅಂದರೆ ಈ ಕಡೆನೂ ಇಂಟಿಗ್ರೇಷನ್ ಹಾಕೋಬೇಕಲ್ವಾ? ಎಸ್. ಇಂಟಿಗ್ರೇಷನ್ ಹಾಕಿದ ತಕ್ಷಣ ಏನಾಗುತ್ತೆ, ಇದು 1/2a ಕಾನ್ಸ್ಟೆಂಟ್ ಆಗುತ್ತೆ, ಹೊರಗಡೆ ಇಡಿ. ಇಂಟಿಗ್ರೇಷನ್ ಆಫ್ ಇವಾಗ ಎರಡು ಕಡೆ ಸಪ್ರೇಟಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋಣ. 1/x ಮೈನಸ್ ಎ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಎ ಡಿ ಎಕ್ಸ್. ಓಕೆ. ಸೊ ಇದಂದ್ರೆ ಇಂಟಿಗ್ರೇಷನ್ ಭಾಳ ಸಿಂಪಲ್ ಇದೆ. 1/x ಇಂಟಿಗ್ರೇಷನ್ ಆಗುತ್ತೆ ಲಾಗ್ ಆಫ್ ಟಿ, ಲಾಗ್ ಆಫ್ ಎಕ್ಸ್ ಆಗುತ್ತೆ. ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ವಿದ್ವಿ ಅಂದ್ರೂ ಕೂಡ ಇದೇನಾಗುತ್ತೆ ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಮೈನಸ್ ಎ. ಎಕ್ಸ್ಟ್ರಾ ಪಾರ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ 1 ಬರುತ್ತೆ. ಸೊ ಹಾಗಾಗಿ ಇಷ್ಟೇ ಆನ್ಸರ್ ಇಡೋಣ. ಮೈನಸ್ ಇದು ಕೂಡ ಅದೇ ಫಾರ್ಮುಲಾನೇ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಇದಲ್ಲದೆ ನಮಗೆ ಇಲ್ಲಿವರೆಗೂ ನಮಗೆ ಆನ್ಸರ್ ಸಿಕ್ತು, ಪ್ಲಸ್ ಸಿ ಅಂತ ಬರೋಣ. ಇಷ್ಟೇ ಬರೋದು ನಡೆಯುತ್ತೆ. ಬಟ್ ಇಲ್ಲಿ ಫಾರ್ಮುಲಾದಲ್ಲಿ ಆನ್ಸರ್ ಬೇಕಾಗಿರೋದ್ರಿಂದ ನಾನಿಲ್ಲಿ ಲಾಗ್ದು ಒಂದು ಪ್ರಾಪರ್ಟಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಏನಿದೆ ಲಾಗ್ದು ಪ್ರಾಪರ್ಟಿ ಅಂದರೆ, ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಈ ಥರ ಇದ್ದರೆ ಇದನ್ನು ನಾವು ಲಾಗ್ ಆಫ್ ಎಕ್ಸ್ ಬೈ ವೈ ಅಂತ ಬರ್ಕೊಳ್ತೀವಿ. ಇವಾಗ ನೋಡಿ, ಈ ಪ್ಲೇಸಲ್ಲಿರೋದು ಎಕ್ಸ್ ಅಂತ ಅಂದ್ಕೊಳ್ಳಿ, ಈ ಪ್ಲೇಸಲ್ಲಿರೋದು ವೈ ಅಂತ ಅಂದ್ಕೊಳ್ಳಿ. ಅಂದರೆ ಏನಾಗಿಬಿಡುತ್ತೆ, ಇದನ್ನು ನಾವು ಫಾರ್ಮುಲಾದೊಳಗೆ ಹಾಕಿ ಬರೆದ್ಬಿಟ್ರೆ, ಇದನ್ನು ನಾನು ಇಲ್ಲಿ ಫಾರ್ಮುಲಾದಲ್ಲಿ ಬರಿತಾ ಇದ್ದೀನಿ ನೋಡಿ, ಇದು ಕಂಟಿನ್ಯೂಷನ್ ಆನ್ಸರ್. ಇವಾಗ 1/2a ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೇಲ್ಗಡೆ ಬರೀಬೇಕು. ಎಕ್ಸಲ್ಲಿ ಏನಿದೆ, ಎಕ್ಸ್ ಮೈನಸ್ ಎ ಇದೆ, ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಇದಾಗಿದೆ ನಮ್ಮ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಸೊ ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಇದು ನಮ್ಮದು ಕೊಟ್ಟಿರುವಂಥ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇವಾಗ ಇಲ್ಲಿ ಒಂದು ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಏನಿದೆ, ಅಟ್ಯಾಚ್ ಕ್ವಶನ್ ಇದೆ. ಇದನ್ನು ಕೂಡ ಸಾಲ್ವ್ ಮಾಡಬೇಕು. ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 16 ಅಂತ ಇದೆ. ಸೊ ಇದನ್ನು ನಾವು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂತಲೂ ಬರೀಬೋದಲ್ವಾ? ಎಸ್. ಬರ್ದಾದ್ಮೇಲೆ ಇವಾಗ ಅದೇ ಫಾರ್ಮುಲಾನೇ ಅಪ್ಲೈ ಆಗುತ್ತೆ. ಸೊ ಏನಿದೆ ನಮ್ಮ ಫಾರ್ಮುಲಾ, 1 ಬೈ ಎ ಜಾಗದಲ್ಲಿ ಏನಿದೆ 2 ಬಂದಿದೆ. 2 ಇಂಟು 4 ಅಂದರೆ 8 ಆಗುತ್ತೆ. ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಎ ಜಾಗದಲ್ಲಿ 4 ಬರೀತೀರ. ಅಗೇನ್ ಪ್ಲಸ್ 4. ಇಷ್ಟೇ ನೋಡಿ, ಇದಿಷ್ಟೇ ಮಾಡೋದಕ್ಕೆ ಇದಕ್ಕೊಂದು ಮಾರ್ಕ್ಸ್, ಉಳಿದಿರೋದು ಎಲ್ಲದಕ್ಕೂ 1 ಮಾರ್ಕ್ಸ್. ಟೋಟಲಿ 5 ಮಾರ್ಕ್ಸ್ ಆಗಿರುತ್ತೆ. ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಇದು ಕ್ವಶನು? ಓಕೆ. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಏನಾಗಿದೆಪ್ಪ ಅಂತಂದರೆ, ಇದು ಒಂದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲಲ್ಲಿ ಇರುವಂಥ ಎರಡು ಕ್ವಶನಲ್ಲಿ ಒಂದು ಕ್ವಶನ್ ಇದಾಗಿದೆ. ಒಂದು ಎಲಿಪ್ಸ್ ಇದೆ, ಒಂದು ಸರ್ಕಲ್ ಇದೆ. ಎಲಿಪ್ಸ್ 2 ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜನರಲಾಗಿ ಸಾಲ್ವ್ ಮಾಡಿ ಎಕ್ಸಾಂಪಲ್ ವ್ಯಾಲ್ಯೂನ ಫಿಲಪ್ ಕೂಡ ಮಾಡ್ಬೋದು. ನಾನು ಇದು ಎಕ್ಸಾಂಪಲ್ ಆ್ಯಸ್ ಇಟ್ ಈಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ. ಯಾವ ಥರ ಅಂದರೆ, ಇದು ಏನು ಕೆಳಗಡೆ ಎಕ್ಸ್ ಕೆಳಗಡೆ ಇರುತ್ತಲ್ಲ, ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಏನಾಗುತ್ತೆ,
4 ಬರುತ್ತೆ. 4 ಸ್ಕ್ವೇರ್ ಮಾಡಿದ್ರೆ 16 ಬರುತ್ತಲ್ಲ, ಹಾಗೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 3 ಬರುತ್ತೆ. ಅಂದರೆ ಎಕ್ಸ್ ದೊಡ್ಡದಿದೆ ವೈಗಿಂತಲೂ, ಕರೆಕ್ಟಾ? ಆಗ ಮಾತ್ರ ಈ ಥರ ಡಯಾಗ್ರಾಮ್ ಡ್ರಾ ಮಾಡಬೇಕು. ಇಲ್ಲ ಅಂದರೆ ವೈ ದೊಡ್ಡದಿದ್ರೆ ಅಗೇನ್ ರಿವರ್ಸ್ ಆಗುತ್ತೆ. ಓಕೆ, ಇದು 4 ಬಂದರೆ ಇದ್ರದ್ದು ರೇಡಿಯಸ್ ಸಿಕ್ಕಾಗೆ ಸ್ಟೂಡೆಂಟ್ಸ್. ಅಂದರೆ ಇದು ಎಷ್ಟಿದೆ ಪಾಯಿಂಟ್ ಎ ಅಂದರೆ 4,0 ಇದೆ ಅಂತ ಅರ್ಥ. ಬಿ ಪಾಯಿಂಟ್ ಎಷ್ಟಿದೆಪ್ಪ ಅಂದರೆ 0,3 ಇದೆ ಅಂತ. ಸೊ ಈ ಪೂರಾ ಸರ್ಕಲ್ದು ಈ ಪೂರಾ ಎಲಿಪ್ಸ್ದು ಏರಿಯಾ ಫೈಂಡ್ ಮಾಡಬೇಕು. ಅದರ ಸಲುವಾಗಿ ನಾನೇನು ಮಾಡ್ತಾಯಿದ್ದೀನಿ, ಜಸ್ಟ್ ಈ ಒಂದು ಪಾರ್ಟ್ನ ಮಾಡಿ ಇಂಟು 4 ಮಾಡ್ಕೋತೀನಿ. ಯಾಕಂದರೆ ಈ 4 ಪಾರ್ಟ್ಗಳು ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಸೊ ಇದು 1 2 3 4 4 ಈಕ್ವಲ್ ಪಾರ್ಟ್ ಇದೆ. ಒಂದು ಪಾರ್ಟ್ನ ಮಾಡಿ ಇಂಟು 4 ಮಾಡ್ಬೋದಲ್ವಾ? ಸೊ ನೋಡಿ, ಅದರ ಸಲುವಾಗಿ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು ಏನಂತ ಆಗ್ತದೆ ಇಲ್ಲಿ 4 ಇಂಟು ಏರಿಯಾ ಆಫ್ ಯಾವುದು OABO ಇದನ್ನು ಮಾಡ್ಕೊತಾ ಇದ್ವಿ. ಓಕೆ, ಸೊ ಫಾರ್ಮುಲಾ ಏನೇನಾಗುತ್ತೆ ನೋಡಿ, 4 ಇಂಟು ಇಂಟಿಗ್ರೇಷನ್ ಆಫ್, ಇಲ್ಲಿ ಲಿಮಿಟ್ಸ್ನ ಬರ್ಕೋಬೇಕು. ಏನಿದೆ 0 to 4 ಆಗುತ್ತಾ ಸ್ಟೂಡೆಂಟ್ಸ್? ಓಕೆ, ಸೊ ನಾನು ಇಲ್ಲಿ ಮೊದಲಿಗೆ ಜನರಲ್ ಆಗಿ ಬರೀತೀನಿ, ಅದಾದಮೇಲೆ ಬೇಕಿದ್ರೆ ಬರೆಯೋಣ. A to B y dx ಇದು ಫಾರ್ಮುಲಾ ಇರೋದು. ಸೊ ಇವಾಗ ಆ್ಯಕ್ಚುಲಿ ನಾವು ರಿಸಲ್ಟ್ನ ಅಪ್ಲೈ ಮಾಡಬೇಕು. 0 to 4 y ಈಸ್ ಈಕ್ವಲ್ಸ್ ಟು ಬರೀಬೇಕು. y ಈಸ್ ಈಕ್ವಲ್ಸ್ ಟು ಬರೀಬೇಕಂದ್ರೆ ನಮಗೆ ಇಲ್ಲಿ ಫಾರ್ಮುಲಾದು ಸಿಂಪ್ಲಿಫಿಕೇಶನ್ ಗೊತ್ತಿರಬೇಕು. ಏನಿದೆ ಫಾರ್ಮುಲಾ? x² ಡಿವೈಡ್ ಬೈ 16 ಇದೆ, ಅಗೇನ್ ಪ್ಲಸ್ y² ಡಿವೈಡ್ ಬೈ 9. ಇದನ್ನು ನಾವು y ಈಸ್ ಈಕ್ವಲ್ಸ್ ಟು ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ? ಮೊದಲಿಗೆ ಈ ಪೂರ ರಿಸಲ್ಟ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ? y² ಡಿವೈಡ್ ಬೈ 9 ಈಸ್ ಈಕ್ವಲ್ಸ್ ಟು 1 ಮೈನಸ್ x² ಡಿವೈಡ್ ಬೈ 16. 16ನ ನಾನು LCM ತೊಗೊಂಡೆ ಅಂತ ಅಂದ್ಕೊಳ್ಳಿ. ಆಗೇನಾಗುತ್ತೆ? 16 ಮೈನಸ್ x² ಆಗುತ್ತೆ. ಇವಾಗ ಈ 9 ಒಂದು ಕೂಡ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. y² ಈಸ್ ಈಕ್ವಲ್ಸ್ ಟು 9 ಡಿವೈಡ್ ಬೈ ಇದೆ, ಈ ಕಡೆ ಬಂದರೆ ಇಂಟು ಆಗುತ್ತೆ. 9 ಡಿವೈಡ್ ಬೈ ಡಿನಾಮಿನೇಟರಲ್ಲಿ 16 ಇದೆ, ಬ್ರ್ಯಾಕೆಟಲ್ಲಿ 16 ಮೈನಸ್ x² ಆಗುತ್ತೆ. ಮತ್ತು ಇದನ್ನು ನಾನು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿಕೊಂಡ್ರೆ ಇದು y ಆಗಿಬಿಡುತ್ತೆ. ಈ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? 3/4 ಆಗುತ್ತೆ ಸ್ಟೂಡೆಂಟ್. ಸ್ಕ್ವೇರ್ ರೂಟ್ ತೆಗೆದ್ಮೇಲೆ ಇಲ್ಲಿ ಮಾತ್ರ ಸ್ಕ್ವೇರ್ ರೂಟ್ ಉಳಿಯುತ್ತೆ. 16 ಡಿವೈಡ್ ಬೈ x², ಕರೆಕ್ಟಾ? ಸೊ ನಮಗೆ ಇಲ್ಲಿ y ಈಸ್ ಈಕ್ವಲ್ಸ್ ಟು ಸಿಕ್ತು. ಈ y ರಿಸಲ್ಟ್ನ ನಾವು ಇವಾಗ ಕ್ವಶನಲ್ಲಿ ಫಿಲಪ್ ಮಾಡ್ತಾ ಹೋಗೋಣ. ಏನೇನಾಗುತ್ತೆ? y ಈಸ್ ಈಕ್ವಲ್ಸ್ ಟು ಏನು ಬಂದಿದೆ? 3/4 ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ x², ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಸಿಕ್ಕಿರುವಂಥ ಒಂದು ಫಾರ್ಮುಲಾ ಇಂಟು dx ಅಂತ. ಓಕೆ, ಈ 16ನ ನಾವು 4² ಅಂತಲೂ ಬರೀಬೋದಲ್ವಾ? ಅಗೇನ್ ಇದೊಂದು ಕಾನ್ಸ್ಟೆಂಟ್ ಇದೆ, ಹೊರಗಡೆ ಹಾಕೊತೀನಿ ನಾನು. ಏನಿದೆ? 4 ಇಂಟು 3/4 ಇದು ಹೊರಗಡೆ ಬರುತ್ತೆ, ಕಾನ್ಸ್ಟೆಂಟ್ ಇದೆ. ಉಳಿದಿರೋದು 0 to 4. ಅಗೇನ್ ಇದನ್ನು ನಾನು ಸ್ಕ್ವೇರ್ ರೂಟ್ ಆಫ್ 4² ಮೈನಸ್ x² dx ಈ ಥರನೂ ಬರೀಬೋದು, ಕರೆಕ್ಟ್ ಅಲ್ವಾ? ಓಕೆ, ಸೊ ಇಲ್ಲಿ ನಮಗೆ ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ a² ಮೈನಸ್ x² ಅಂತ ಹೇಳಿ. ಓಕೆ, ಸೊ ಅದನ್ನು ನಾವು ಇವಾಗ ಅಪ್ಲೈ ಮಾಡೋಣ. ಏನಾಗುತ್ತೆ? ಇದು 4 ಅಂತೂ ಕ್ಯಾನ್ಸಲ್ ಆಯಿತು, ಉಳಿಯೋದೆಷ್ಟು? 3 ಮಾತ್ರ. ಸೊ ಇವಾಗ ನಮಗೆ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಏನದು ಫಾರ್ಮುಲಾ ನಾನು ಇಲ್ಲಿ ಸಪ್ರೇಟಾಗಿ ಬರಿತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x² dx ಇಸ್ ಈಕ್ವಲ್ಸ್ ಟು x/2. ಇಲ್ಲಿ ಮತ್ತೆ ಕ್ವಶನ್ ಏನಿರುತ್ತಲ್ಲ ಅದನ್ನೇ ನಾವು ಇಲ್ಲಿ ಬರ್ಕೊಳ್ತೀವಿ. ಅದಾದಮೇಲೆ ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ x/a ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಕಂಪ್ಲೀಟ್ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಏನಾಗುತ್ತೆ? ಸೊ ಅಬ್ಸರ್ವ್ ಮಾಡಿ. ಫಸ್ಟಿಗೆ ಏನು ಬರ್ಕೋಬೇಕು? x/2. ಎಕ್ಸ್ ಜಾಗದಲ್ಲಿ ಏನಿದೆ? ಎಕ್ಸೇ ಇದೆ. ಸೊ ಆ್ಯಸ್ ಇಟ್ ಈಸ್ x/2 ಬರೀತೀರಾ. ಹಾಗೇನು ಇಲ್ಲಿ ಕ್ವಶನ್ ಬರೀತೀರಾ. ಇದನ್ನು ನಾನು 16/x² ಅಂತ ಬರೀತೀನಿ. ಅದಾದಮೇಲೆ ಏನಿದೆ? ಪ್ಲಸ್ ಎ ಜಾಗದಲ್ಲಿ ಏನಿದೆ? 4 ಇದೆ, ಅದು ಸ್ಕ್ವೇರ್ ಮಾಡ್ಕೋಬೇಕು. ಅಂದರೆ 16 ಡಿವೈಡ್ ಬೈ 2. ಅದಾದಮೇಲೆ ಸೈನ್ ಇನ್ವರ್ಸ್ ಆಫ್ ನಾವಿಲ್ಲಿ ಬರೀಬೇಕು x ಡಿವೈಡ್ ಬೈ 4 ಬರೀತೀರಾ. ಓಕೆ, ಇಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 to 4. ಓಕೆ, ಸೊ ಇವಾಗ ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಏನು ಮಾಡ್ತೀರಾ? 4ನ ಅಪ್ಲೈ ಮಾಡ್ಕೊತೀರಾ. ಇಲ್ಲಿ 3 ಇದೆ, 3 ಆ್ಯಸ್ ಇಟ್ ಈಸ್ ಬರೀತೀರಾ. 4 ಅಪ್ಲೈ ಮಾಡಿದ್ರೆ ಈ ಜಾಗದಲ್ಲಿ ನೋಡಿ 4² 16 ಆಗುತ್ತೆ. 16 ಮೈನಸ್ 16 0 ಆಗಿಬಿಡುತ್ತೆ. ಅದಾದಮೇಲೆ ಪ್ಲಸ್ ಇಲ್ಲಿ 4 ಅಪ್ಲೈ ಮಾಡಿದ್ರೆ 4 ಕ್ಯಾನ್ಸಲ್ ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 1 ಉಳಿಯುತ್ತೆ. ಇಲ್ಲಿ 2 1 ಜಾ, ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 8 ಜಾ, ಅಂದರೆ 8 ಇಂಟು ಸೈನ್ ಇನ್ವರ್ಸ್ ಆಫ್ 1 ಉಳೀತು. ಹಾಗೇನು 0 ಅಪ್ಲೈ ಮಾಡಿದ್ರೆ ಇದು 0 ಆಗುತ್ತೆ, ಇದನ್ನು 0 ಆಗುತ್ತೆ. ಸೊ ಲೋವರ್ ಲಿಮಿಟ್ನ ಬಿಟ್ಬಿಡಬೇಕು. ಸೊ ಫೈನಲಿ ಏನು ಉಳಿಯುತ್ತೆ ನೋಡಿ? 3 ಇಂಟು 8. ಅಗೇನ್ ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಸೈನ್ ಯಾವ್ದು ವ್ಯಾಲ್ಯೂ 1 ಆಗುತ್ತೆ? 90 ಡಿಗ್ರಿ, ಅಂದರೆ ಇದು ಆಗುತ್ತೆ π/2 ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಅಗೇನ್ 2 1 ಜಾ, 2 4 ಜಾ. ಸೊ ಫೈನಲಿ ಎಷ್ಟು ಬಂದಂಗೆ ಆಯ್ತು ನೋಡಿ? 4 ಇಂಟು 3 ಅಂದರೆ 12 π ಈಸ್ ದ ಲಾಸ್ಟ್ ಆನ್ಸರ್ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಈ ಥರ ಇದನ್ನು ನಾವು ಸಾಲ್ವ್ ಮಾಡಬೇಕು. ಇಲ್ಲ ಅಂದರೆ ಮೊದಲೇ ಜನರಲ್ ಆಗಿ ಪೂರ ಸಾಲ್ವ್ ಮಾಡಿ ಅದ್ರದ್ದು ಆನ್ಸರ್ ಏನು ಬರುತ್ತೆ? a ಇಂಟು b ಇಂಟು π ಅಂತ ಬಂದುಬಿಡುತ್ತೆ. ಇವಾಗ ಇಲ್ಲಿ 4 3 ಬಂದಿದೆಯಲ್ವಾ, ಇದರಲ್ಲೇ ನಾವು ಫಿಲಪ್ ಮಾಡೋದು. 4 ಇಂಟು 3 ಹಾಕಿ 4 ಇಂಟು 3 12 π.
ಈ ಥರನೂ ನಾವು ಡೈರೆಕ್ಟಾಗಿ ಕೂಡ ಬರೀಬೋದು. ಮೊದಲಿಗೆ ಇದನ್ನು ಜನರಲ್ ಆಗಿ AB ಇಂಟು ಪೈ ಅಂತ ಪ್ರೂವ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಆ ಮೆಥಡ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ನೋಡಿ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳಿ ಇವಾಗ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಏನು, ಎಕ್ಸ್ dy/dx ಪ್ಲಸ್ 2y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್. ಇದರದ್ದು ನಾವು ಜನರಲ್ ಸೊಲ್ಯೂಷನ್ ಮಾಡ್ಕೋಬೇಕು. ಸೊ ಜನರಲ್ ಸೊಲ್ಯೂಷನ್ ಮಾಡ್ಕೋಬೇಕಂದ್ರೆ ಮೊದಲು ಇದನ್ನು ಫಸ್ಟ್ ಫಾರ್ಮೇಟ್ ಒಳಗೆ dy/dx ಫಾರ್ಮೇಟ್ ಒಳಗೆ ಬರ್ಕೋಬೇಕು. ಇಲ್ಲಿ ಏನು ಎಕ್ಸ್ಟ್ರಾ ಇದೆ, ಎಕ್ಸ್ ಎಕ್ಸ್ಟ್ರಾ ಇದೆ ಅಂದರೆ ಪೂರ ಎಕ್ಸ್ನ ಡಿವೈಡ್ ಮಾಡ್ಕೊತೀರಾ. ಸೊ ಡಿವೈಡ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇದು dy/dx. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿದ್ದು 2/x ಆಗುತ್ತೆ. ಇಲ್ಲಿ y ಬರ್ಕೊತೀರಾ. ಅಗೇನ್ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಜಸ್ಟ್ ಒಂದು ಎಕ್ಸ್ ಉಳಿಯುತ್ತೆ. ಕರೆಕ್ಟಾ? ಅಂದರೆ ಏನು ಮಾಡಿದೆ ನಾನು, ಕಂಪ್ಲೀಟ್ ಡಿವೈಡಿಂಗ್ ಬೈ ಎಕ್ಸ್ ಮಾಡಿಕೊಂಡೆ. ಸೊ ಇವಾಗ ನಮಗೆ ಫಾರ್ಮೇಟ್ ಸೆಲ್ ಸಿಕ್ತು. ಇದು ಆಗಿದೆ P ಆಗಿದೆ, ಇದು ಕಂಪ್ಲೀಟ್ಲಿ Q ಆಗಿದೆ. ಸೊ ಅಂದರೆ ಫಸ್ಟ್ ನಾವು ಇಲ್ಲಿ IFನ ಫೈಂಡ್ ಮಾಡ್ಕೋಬೋದಲ್ವಾ ಸ್ಟೂಡೆಂಟ್ಸ್. ಓಕೆ, ಸೊ IF ಏನಾಗುತ್ತೆ ನೋಡಿ, e⁻ ಇಂಟಿಗ್ರೇಷನ್ ಆಫ್ P ಅಂತಂದರೆ ಏನಿದೆ ಇಲ್ಲಿ 2/x ಇದೆ ಇಂಟು dx. ಓಕೆ, ಸೊ e⁻2 ಹೊರಗಡೆ ತೊಗೊಂಡು ಬಂದೆ ಅಂತ ಅಂದ್ಕೊಳ್ಳಿ. 1/x ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಫ್ x ಆಗುತ್ತೆ. ಅಗೇನ್ e⁻log ಆಫ್ ಈ 2 ಇದನ್ನು ನಾನು ಮೇಲ್ಗಡೆ ಬರೀತೀನ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಯಾವಾಗ ಬೇಸಸ್ ಸೇಮ್ ಆಗುತ್ತೆ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಅದೇ ನಮ್ಮದು ಆನ್ಸರ್ ಆಗುತ್ತೆ. ಅಂದರೆ IF ಏನಾಯಿತು, ಎಕ್ಸ್ ಸ್ಕ್ವೇರ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, y ಇಂಟು IF ಏನಾಗಿದೆ, ಎಕ್ಸ್ ಸ್ಕ್ವೇರ್ ಆಗಿದೆ, ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಏನು ಮಾಡ್ಕೊತೀರಾ, ಇಂಟಿಗ್ರೇಷನ್ ಆಫ್ Q ಏನಿದೆ ಇಲ್ಲಿ ಇವಾಗ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು IF ಏನಿದೆ, ಎಕ್ಸ್ ಸ್ಕ್ವೇರ್ ಇದೆ ಇಂಟು dx. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗಿಬಿಡುತ್ತೆ, ಇಲ್ಲಿ x³ ಆಗಿಬಿಡುತ್ತೆ. x³ ಇಂಟು ಲಾಗ್ ಆಫ್ ಎಕ್ಸ್ dx. ಇವಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್. ಒಂದು ರಿಸಲ್ಟ್ನ ಫಸ್ಟ್ ಟರ್ಮ್ ಅಂತ ತೊಗೋಬೇಕು, ಒಂದನ್ನು ಸೆಕೆಂಡ್ ಅಂತ ತೊಗೋಬೇಕು. ಸೊ ಇದಕ್ಕೆ ನಾನು ಫಸ್ಟ್ ಅಂತ ಡಿನೋಟ್ ಮಾಡ್ಕೊಂಡು ಇದಕ್ಕೆ ಸೆಕೆಂಡ್ ಅಂತ ಮಾಡ್ಕೋತೀನಿ. ಆಗೇನಾಗುತ್ತೆ, ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, ಇಂಟಿಗ್ರೇಷನ್ ಆಫ್ x³ ಏನಾಗುತ್ತೆ, x⁴ ಡಿವೈಡ್ ಬೈ 4 ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಇಂಟಿಗ್ರೇಷನ್ ಆಫ್ x³ x⁴ ಡಿವೈಡ್ ಬೈ 4 dx. ಇವಾಗ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಅಂದರೆ ಏನು ಉಳಿದಿದೆ ನೋಡಿ ಸ್ಟೂಡೆಂಟ್ಸ್, ಇದನ್ನು ನಾನು ಮೊದಲಿಗೆ ಬರ್ಕೊತಾ ಇದ್ದೀನಿ. 1/4 ಕಾನ್ಸ್ಟೆಂಟ್ ಇದೆ, ಉಳಿದಿರೋವಂಥದ್ದು x⁴ ಲಾಗ್ ಆಫ್ ಎಕ್ಸ್, ಇದನ್ನೇ ಬರೆದಿದ್ದೆ ನಾನು. ಇಲ್ಲಿ ಉಳಿದಿರೋದು ಜಸ್ಟು 1/4 ಕಾನ್ಸ್ಟೆಂಟ್ ಹೊರಗಡೆ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ x³ dx ಉಳಿದಿರೋದು. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಬರೆಯೋಣ 1/4. ಇದನ್ನು ಬೇಕಿದ್ರೆ ಕೆಳಗಡೆ ಬರೀತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ ಬರೀತಾ ಇದ್ದೀನಿ. ಸೊ ಏನೇನು ಉಳಿದಿದೆ, 1/4 ಇಲ್ಲಿ ಬರ್ಕೊಂಡ್ಬಿಡೋಣ. x⁴ ಲಾಗ್ ಆಫ್ ಎಕ್ಸ್ ಮೈನಸ್ 1/4 x³ ಇಂಟಿಗ್ರೇಷನ್ ಮತ್ತು x⁴ ಡಿವೈಡ್ ಬೈ 4 ಪ್ಲಸ್ c ಆಗಿರುತ್ತೆ. ಸೊ ಈ ಕಡೆ ಒಂದು ರಿಸಲ್ಟ್ ಇತ್ತಲ್ವ, y ಇಂಟು x³ ಅಂತ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ. ಸೊ ಈ x² ಈ ಕಡೆ ತಂದು ಡಿವೈಡ್ ಮಾಡ್ಕೊಬೋಣ. ಅಂದರೆ y ಈಸ್ ಈಕ್ವಲ್ಸ್ ಏನಾಗುತ್ತೆ, x² ಇದ್ರ ಜೊತೆ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ x⁴ ಇತ್ತಂದರೆ 2 ಉಳಿಯುತ್ತೆ. 4 ಲಾಗ್ ಆಫ್ ಎಕ್ಸ್ ಮೈನಸ್ ಇದು 4 ಇಂಟು 4 16 ಆಗುತ್ತೆ. ಇವಾಗ x² ಅನ್ನು ಡಿವೈಡ್ ಮಾಡಿದ ತಕ್ಷಣ ಇದು ಕೂಡ x² ಆಗುತ್ತೆ. ಪ್ಲಸ್ c ಇಂಟು x⁻⁻2 ಇದು ಕೂಡ ಡಿವೈಡ್ ಮಾಡ್ಕೋಬೇಕಲ್ವಾ. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಸೊ ಇಲ್ಲಿ ಅವ್ರು ಜಸ್ಟ್ ಜನರಲ್ ಸೊಲ್ಯೂಷನ್ ಮಾತ್ರ ಕೇಳಿದರೆ ಜನರಲ್ ಸೊಲ್ಯೂಷನ್ ಮಾತ್ರ ಮಾಡಬೇಕು. ಸೊ ಜನರಲ್ ಸೊಲ್ಯೂಷನ್ ಅಷ್ಟೇ ಕೇಳಿದ್ದಾರೆ. ಸೊ ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ. ಇದು 3Dದು ಕ್ವಶನು ಇರೋದೇ ಎರಡು ಡೆರಿವೇಷನು, ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುವಂಥದ್ದಾಗಿರುತ್ತೆ. ಸೊ ಡೆರೈವ್ ದ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಇದು ಒಂದು ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ ಪಾಸ್ ಆಗಿ ಹೋಗ್ತಾ ಇದೆ ಈ ಲೈನು. ಅಗೇನ್ ಪ್ಯಾರಲಲ್ ಟು ಈ B ವೆಕ್ಟರ್ಗೆ ಪ್ಯಾರಲಲ್ ಇದೆ ಅಂತ. ಓಕೆ, ಸೊ ಇದು ಡಯಾಗ್ರಾಮ್ನ ಡ್ರಾ ಮಾಡಲೇಬೇಕು ಸ್ಟೂಡೆಂಟ್ಸ್, ಕಂಪಲ್ಸರಿ ಇದೆ. ಸೊ ಏನು ತೊಗೊಂಡಿದ್ದೀನೋ, ಲೈಟ್ ಎಲ್ಲಿದೆ ಲೈನ್ನ ಪಾಸಿಂಗ್ ಥ್ರೂ ದ ಪಾಯಿಂಟ್, ಇದನ್ನೇ ಬರೀಬೇಕು. ಈ ಲೈನು ಪಾಯಿಂಟ್ ಎಯಿಂದ ಪಾಸ್ ಆಗಿದೆ, ಆಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ B ಲೈನ್ಗೆ ಅಂತ. ಆಮೇಲೆ ಇದು P ಅಂದರೆ ಪೊಸಿಷನ್ ವೆಕ್ಟರ್ ಆಗಿರುತ್ತೆ, ಇದಕ್ಕೆ ನಾವು ವೆಕ್ಟರ್ R ಅಂತ ಡಿನೋಟ್ ಮಾಡ್ತೀವಿ. OA ಅನ್ನೋದಕ್ಕೆ A ವೆಕ್ಟರ್ ಅಂತ ತೊಗೊಂಡಿರ್ತೀವಿ. ಓಕೆ, ಸೊ ಇಲ್ಲಿ ಏನೇನು ತೊಗೊಂಡಿದ್ದೀವಲ್ಲ ಅದನ್ನೇ ಬರ್ಕೊಂಡ್ಬಿಟ್ರೆ ಆಯಿತು. ಏನಿದೆ, OP ಅಂತಂದರೆ ಏನಿದೆ, ಪೊಸಿಷನ್ ವೆಕ್ಟರ್ R ಅಂತ ಇದೆ. ಸೊ ಇದರ ಡೈರೆಕ್ಷನ್ ರೇಷಿಯೋಸ್ ಬರೋದು ಕೂಡ ನಡೆಯುತ್ತೆ, ಇಲ್ಲ ವೆಕ್ಟರ್ ಫಾರ್ಮೆಟ್ ಬರೋದು ಕೂಡ ನಡೆಯುತ್ತೆ. ನಾನು ಜಸ್ಟ್ ಡೈರೆಕ್ಷನ್ ರೇಷಿಯೋಸ್ ಬರ್ಕೊತೀನಿ. ಏನಾಗುತ್ತೆ, ಇದು x, y, z ಅಂತ. ಓಕೆ, ಅದಾದಮೇಲೆ ಇನ್ನೊಂದೇನಿದೆ, OA ವೆಕ್ಟರ್ ಇದೆ. OA ವೆಕ್ಟರ್ಗೆ ನಾವು ಡಿನೋಟ್ ಮಾಡಿದ್ದೀವಿ ವೆಕ್ಟರ್ A ಅಂತ. ಸೊ ಇದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಏನೇನಾಗುತ್ತೆ ನೋಡಿ, x1 y1 z1 ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ x1 y1 z1. ಅಗೇನ್ ಇಲ್ಲೊಂದು B ವೆಕ್ಟರ್ ಇದೆ. ಸೊ B ವೆಕ್ಟರ್ದು ಡೈರೆಕ್ಷನ್ ರೇಷಿಯೋಸ್ ಬರ್ಕೊಂಡ್ರೆ A, B, C ಆಗುತ್ತೆ.
ಸೊ ಇವೆಲ್ಲನೂ ಗೊತ್ತಿರಬೇಕು ನಿಮಗೆ, ಇದು ಬರ್ಕೊಂಬಿಡಿ. ಅದಾದಮೇಲೆ ಇವಾಗ ಏನು ಮಾಡಬೇಕು, ಇಲ್ಲೊಂದು ನಮಗೆ ಟ್ರಯಾಂಗಲ್ ಕಾಣುತ್ತೆ, ಇದನ್ನು ಎರಡು ಫಾರ್ಮ್ಯಾಟ್ ಒಳಗೆ ಸಾಲ್ವ್ ಮಾಡಬೇಕಾಗತ್ತೆ. ಒಂದು ವೆಕ್ಟರ್ ಫಾರ್ಮ್ಯಾಟ್ ಒಳಗೆ, ವೆಕ್ಟರ್ ಫಾರ್ಮಲ್ಲಿ, ಆಮೇಲೆ ಇನ್ನೊಂದು ಕಾರ್ಟೇಷಿಯನ್ ಫಾರ್ಮಲ್ಲಿ. ಸೊ ಅದರ ಸಲುವಾಗಿ ಮೊದಲಿಗೆ ನಾನು ವೆಕ್ಟರ್ ಫಾರ್ಮಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ವೆಕ್ಟರ್ ಫಾರ್ಮ್ ಅಂತ ಬರ್ಕೊಂಡೇ ಸಾಲ್ವ್ ಮಾಡಿ, ಆಯಿತಾ. ಅದು ಬರ್ಕೊಂಡು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸನ್ನು ಸಿಗೋವಂಥದ್ದು, ಓಕೆ. ಸೊ ವೆಕ್ಟರ್ ಫಾರ್ಮ್ ಮಾಡುವಾಗ ಇಲ್ಲೇನಿದೆ, ಇಲ್ಲಿ ಲೈನ್ ಎಲ್ ಇದೆ, ಅಗೇನ್ ಇಲ್ಲಿ ಲೈನು ಬಿ ಇದೆ. ಅಂದರೆ ಲೈನ್ ಎಲ್ ಈಸ್ ಪ್ಯಾರಲಲ್ ಟು ಬಿ ವ್ಯಾಕ್ಟರ್ ಇದೆ ಅಲ್ವಾ. ಸೊ ಯಾವಾಗ ಲೈನ್ ಎಲ್ ಪ್ಯಾರಲಲ್ ಟು ಬಿ ವ್ಯಾಕ್ಟರ್ ಇದೆ ಅಂದರೆ ಇಲ್ಲೊಂದು ಎ ಪಿ ವ್ಯಾಕ್ಟರ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಲೈನ್ ಎಲ್ಲಲ್ಲೇ ಇದೆ. ಸೊ ಎ ಪಿ ವ್ಯಾಕ್ಟರ್ ಈಸ್ ಆಲ್ಸೋ ಪ್ಯಾರಲಲ್ ಟು ಬಿ ವ್ಯಾಕ್ಟರ್ ಅಂತ ಬರಿಬೋದು, ಕರೆಕ್ಟ್ ಅಲ್ವಾ. ಸೊ ಇದು ಕೂಡ ಪ್ಯಾರಲಲ್ ಇದೆ. ಸೊ ಇದು ಬರೋದು ನಡೀತೆ, ಇಲ್ಲ ಅಂದರೆ ನಡೆಯುತ್ತೆ. ಅದರ ಸಲುವಾಗಿ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ, ಸೊ ನಾನು ಎ ಪಿ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ ಅಂತ ಬರೀಬಹುದು, ಓಕೆ. ಇದು ಇಂಪಾರ್ಟೆಂಟು, ಕರೆಕ್ಟಾ. ಎಸ್, ಯಾವಾಗ ಪ್ಯಾರಲಲ್ ಇರುತ್ತೆ ಅವಾಗ ನಾವು ಇದನ್ನು ರಿಸಲ್ಟ್ನ ಈ ಥರ ಬರಿತೀವಿ. ಸೊ ನೀವು ನೆನಪಿರ್ಬೋದು, ಇದು ಎ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ಅಂತ ಬರಿತಿದ್ವಿ ವ್ಯಾಕ್ಟ್ರಲ್ಲಿ. ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ, ಓಕೆ. ಸೊ ಇವಾಗ ನಮ್ಗೆ ಎ ಪಿ ವ್ಯಾಕ್ಟರ್ ಗೊತ್ತಾಗಬೇಕು ಏನಿದೆ ಅಂತ ಹೇಳಿ. ಅದ್ರ ಸಲುವಾಗಿ ನಾನು ಇಲ್ಲಿ ಒಂದು ಕನ್ಸಿಡರ್ ಟ್ರಯಾಂಗಲ್ ಓ ಎ ಪಿ ಅಂತ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಓ ಎ ಪಿ ಈ ಟ್ರಯಾಂಗಲ್ನ ತೊಗೊಂಡಿದ್ದೀನಿ. ಈ ಟ್ರಯಾಂಗಲಲ್ಲಿ ವೆಕ್ಟರ್ ಎಡಿಷನ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನಾಗುತ್ತೆ, ಸೊ ಇದು ಈ ಥರ ಹೋಗ್ತಾ ಇದೆ, ಕರೆಕ್ಟಾ. ಓ ಎ ಅಗೇನ್ ಎ ಪಿ ಇದೆ ಅಂದರೆ ಒ ಪಿ. ಸೊ ಅದನ್ನೇ ನಾನು ಇಲ್ಲಿ ಬರಿತೀನಿ, ಓ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಒ ಪಿ ಅಂತ ಬರೀಬೋದು. ಸೊ ನಮಗಿಲ್ಲಿ ಎ ಪಿ ಬೇಕಾಗಿರೋದು. ಸೊ ಹಾಗಾಗಿ ನಾನು ಇಲ್ಲಿ ಜಸ್ಟ್ ಇಲ್ಲಿ ಎ ಪಿನ ಬಿಟ್ಬಿಟ್ಟು ಓ ಎನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಒ ಪಿ ಮೈನಸ್ ಓ ಎ ಆಗುತ್ತೆ, ಕರೆಕ್ಟಾ. ಸೊ ಎ ಪಿ ಅಂತಂದರೆ ಏನು ಬಂದಾಗ ಆಯ್ತು ನೋಡಿ, ಇವಾಗ ಎ ಪಿ ವ್ಯಾಕ್ಟರ್ ಅಂದರೆ ಒ ಪಿ ಇದು ಆನ್ಸರ್ ಏನಿದೆ, ವ್ಯಾಕ್ಟರ್ ಆರ್ ಇದೆ, ಎ ಪಿ ಓ ಎದು ವ್ಯಾಕ್ಟರ್ ಎ ಇದೆ. ಎ ಪಿ ಅಂದರೆ ಆರ್ ಮೈನಸ್ ಎ ಆಯಿತು. ಸೊ ಇವಾಗ ಅಗೇನ್ ನಾನು ಈಕ್ವೇಷನ್ ಇದಕ್ಕೆ ಸ್ಟಾರ್ ಅಂತ ಕೊಟ್ಟಿದ್ದೆ ಅಂತ ಅಂದ್ಕೊಳ್ಳಿ. ಇದನ್ನು ವಾಪಸ್ ಬರೆದ್ರೆ ಎ ಪಿ ಅಂತಂದರೆ ಏನು ಬಂದಿದೆ, ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಅಂತ ಬಂದಿದೆ, ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ಆಗುತ್ತೆ. ಅಗೇನ್ ಜಸ್ಟ್ ವ್ಯಾಕ್ಟರ್ ಆರ್ ಅಂತ ಬರ್ಕೊಂಡ್ರೆ ಈ ಮೈನಸ್ ಎದು ಈ ಕಡೆ ಬಂದುಬಿಡುತ್ತಾ, ಅಂದರೆ ಏನಾಗುತ್ತೆ ಪ್ಲಸ್ ಎ ಆಗುತ್ತೆ. ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವ್ಯಾಕ್ಟರ್ ಬಿ, ಇದಾಗಿದೆ ನಮ್ಮದು ವ್ಯಾಕ್ಟರ್ ಫಾರ್ಮ್. ಇಷ್ಟೇ ಇರೋದು ನೋಡಿ, ಓಕೆ. ಇದರಲ್ಲಿ ಬರೀಬೇಕಾಗಿದ್ದು ಲೈನ್ ಮೇಲೆ ಇದೊಂದು ಬರೀಬೇಕು, ಲೈನ್ ಎಲ್ಲ ಪಾಸಿಂಗ್ ಆಗೈತೆ, ಪಿ ಎಯಿಂದ ಪ್ಯಾರಲ್ ಆಗಿದೆ ಬಿ ವ್ಯಾಕ್ಟರ್ಗೆ. ಇದು ಬರೋದು ಈ 3 ಡೈರೆಕ್ಷನ್ ಕೊಸೈನ್ಸ್ ಬರೋದು. ಈ ಫಾರ್ಮುಲಾ ವೆಕ್ಟರ್ ಎಡಿಷನ್ದು ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ವೆಕ್ಟರ್ ಫಾರ್ಮ್ ಕಂಪ್ಲೀಟ್ ಆಯಿತು, ಓಕೆ. ಇನ್ನು ಉಳಿದಿರೋದು ಕಾರ್ಟೇಷನ್ ಫಾರ್ಮ್, ಕರೆಕ್ಟಾ. ಸೊ ಕಾರ್ಟೇಷನ್ ಫಾರ್ಮ್ ಮಾಡೋದು ಭಾಳ ಈಸಿ ಸ್ಟೂಡೆಂಟ್ಸ್. ಸೊ ಇದು ಡೈರೆಕ್ಷನ್ ರೇಷಿಯೋಸ್ ತೊಗೊಂಡೇ ಸಾಲ್ವ್ ಮಾಡ್ಬೋದು, ಅದು ವೆಕ್ಟರ್ ಫಾರ್ಮ್ನ ಯೂಸ್ ಮಾಡಿಕೊಂಡೇ ಮಾಡಬೇಕು, ಕರೆಕ್ಟಾ. ಸೊ ಇದನ್ನೆಲ್ಲ ಜಸ್ಟ್ ಡೈರೆಕ್ಷನ್ ಕೋಸೈನ್, ಇದನ್ನು ನೀವು ವೆಕ್ಟರ್ ಕಾಂಪೋನೆಂಟ್ ಫಾರ್ಮ್ ಒಳಗೂ ಬರೀಬೋದು. ಯಾವ ಥರ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್ ಈ ಥರ ಬರೆದ್ರು ಕೂಡ ಸಾಲ್ವ್ ಮಾಡ್ಬೋದು, ಓಕೆನಾ. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕಾಗಿರೋದು ಕಾರ್ಟೇಷನ್ ಫಾರ್ಮ್. ಸೊ ಇದನ್ನು ಯಾವ ಥರ ಮಾಡಬೇಕು, ಈ ವೆಕ್ಟರ್ ಫಾರ್ಮ್ನೇ ಯೂಸ್ ಮಾಡ್ಕೋಬೇಕು, ಓಕೆ. ಸೊ ಇದ್ರದ್ದು ಆಲ್ರೆಡಿ ನಮಗೆ ರಿಸಲ್ಟ್ಸ್ಗಳು ಗೊತ್ತಿದ್ದಾವೆ. ಏನು, ಆ ವೆಕ್ಟರ್ ಆರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ವೆಕ್ಟರ್ ಆರ್ ಅಂತಂದರೆ ಇಲ್ಲಿದೆ, ಅಂದರೆ ಎಕ್ಸ್ ವೈ ಝೆಡ್, ಇದನ್ನು ಕಂಪೋನೆಂಟ್ ಫಾರ್ಮ್ ಮಾಡಿದ್ರೆ ಎಕ್ಸ್ ಐ ಕ್ಯಾಪ್ ವೈ ಜೆ ಕ್ಯಾಪ್ ಜೆಡ್ ಕೆ ಕ್ಯಾಪ್ ಈ ಥರ ಬರೀತೀವಾ. ಎಸ್. ಅಗೇನ್ ವೆಕ್ಟರ್ ಏದೇನಿದೆ ನೋಡಿ, x1 ಅಂತ ಬರುತ್ತೆ ಇಲ್ಲಿ, x1 ಐ ಕ್ಯಾಪ್ y1 ಜೆ ಕ್ಯಾಪ್ z1 ಕೆ ಕ್ಯಾಪ್. ಅದಾದಮೇಲೆ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ದು ಇಲ್ಲಿದೆ. ಸೊ ಇದ್ರ ಜೊತೆ ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್, ಓಕೆ. ಸೊ ನೋಡಿ ಎಲ್ಲ ಎ ಬಿ ಸಿ ಇದು ಬರ್ಕೊಂಡೆ. ಇವಾಗ ಎಡಿಷನ್ ಮಾಡ್ತಾ ಹೋಗಬೇಕು. ಅಗೇನ್ ಲ್ಯಾಂಬ್ಡಾನು ಮಾಡಬೇಕು. ನಾನು ಸ್ವಲ್ಪ ಡೈರೆಕ್ಟಾಗಿ ಮಾಡ್ಕೋತಾ ಇದ್ದೀನಿ. ಐ ಪ್ಲಸ್ ಐನ ಎಡಿಷನ್ ಮಾಡ್ಕೋದಿರುತ್ತೆ. ಸೊ ಐ ನಾನು ಹೊರಗಡೆ ಬರದೆ ಅಂತ ಅಂದ್ಕೊಳ್ಳಿ, ಒಳಗಡೆ ಏನು ಉಳಿಯುತ್ತೆ, ಇಲ್ಲಿ x1 ಇದೆ ಪ್ಲಸ್ ಇಲ್ಲೇನಿದೆ ಎ ಇಂಟು ಲ್ಯಾಂಬ್ಡಾ, ಕರೆಕ್ಟ್ ಅಲ್ವಾ. ಸೊ ಇದು ಎ ಇಂಟು ಲ್ಯಾಂಬ್ಡಾ ಇದು ಬರೀತೀರಾ. ಪ್ಲಸ್ ಅಗೇನ್ ಇಲ್ಲಿನೂ y1 ಪ್ಲಸ್ ಬಿ ಇಂಟು ಲ್ಯಾಂಬ್ಡಾನು ಒಂದು ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಇದು ಜೆ ಕ್ಯಾಪ್ ಆಗುತ್ತೆ. ಅಗೇನ್ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಆಗುತ್ತೆ. ಇದಾಗಿದೆ ನಿಮ್ಮದು ಕೆ ಕ್ಯಾಪ್. ಸೊ ಇದು ಯಾವುದಕ್ಕೆ ಈಕ್ವಲ್ ಇದೆ ಅಂತ ಹೇಳ್ತಾರೆ, ಎಕ್ಸ್ ಐ ಕ್ಯಾಪ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್ ಅಂತ, ಓಕೆ. ಸೊ ಇವಾಗ ಕಂಪೇರ್ ಮಾಡ್ತಾ ವ್ಯಾಲ್ಯೂಸ್ನ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಕಾರ್ಟೇಷನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಯಾವ ಥರ, ಸೊ ಎಕ್ಸ್ದು ಮಾತ್ರ ನಾನು ಕಂಪೇರ್ ಮಾಡ್ತೀನಿ, ಅಂದರೆ ಐ ಕಾಂಪೋನೆಂಟ್ಸ್ ಏನಿದೆ, ಐ ಕಾಂಪೋನೆಂಟ್ ಚೆಕ್ ಮಾಡಿಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರೀಬೇಕು, ಇಲ್ಲಿ x1 ಪ್ಲಸ್ ಎ ಲ್ಯಾಂಬ್ಡಾ ಆಗುತ್ತೆ, ಕರೆಕ್ಟ್ ಅಲ್ವಾ. ಅವಾಗ ಮಾತ್ರ ಇದು ಈಕ್ವಲ್ ಇದೆ. ಸೊ ಇವಾಗ ನಾನು ಈ x1ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಏನಾಗುತ್ತೆ ಎಕ್ಸ್ ಮೈನಸ್ x1 ಆಗುತ್ತೆ, ಕರೆಕ್ಟಾ. ಈಸ್ ಈಕ್ವಲ್ಸ್ ಟು ಇಲ್ಲೇನು ಉಳಿತು ಎ ಇಂಟು ಲ್ಯಾಂಬ್ಡಾ.
ಅಗೇನ್ ಲ್ಯಾಂಬ್ಡಾ ಒಂದು ಇಲ್ಲೇ ಬರ್ಕೊಂಡ್ರೆ ಏನು ಈ ಕಡೆ ಶಿಫ್ಟ್ ಮಾಡ್ಬೋದಾ, ಆಗೇನು ಉಳಿತೆ ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ ಆಯಿತು. ಇದು ಸಿಕ್ಕಿರೋದು ನಮಗೆ ಲ್ಯಾಂಬ್ಡಾದ ವ್ಯಾಲ್ಯೂ. ಅದೇ ಥರನಾಗಿ ಉಳಿದಿರೋ ರಿಸಲ್ಟ್ನ ಮಾಡ್ತಾ ಹೋಗಿ. ವಾಯ್ದು ತೊಗೊಂಡೆ ನಾನು. y ಈಸ್ ಈಕ್ವಲ್ಸ್ ಏನಿದೆ ಇಲ್ಲಿ y1 ಜೆ ಜೊತೆ ಜೇನೇ ನೋಡಬೇಕು. y1 ಪ್ಲಸ್ ಬಿ ಲ್ಯಾಂಬ್ಡಾ ಇದೆ. ಸೊ ಇದನ್ನು ನಾನು ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಬಂದರೆ y1 ಮೊದಲಿಗೆ ಈ ಕಡೆ ಹೋಗುತ್ತೆ, y ಮೈನಸ್ y1 ಇಂಟು ಒಂದು ಬಿ ಇದೆ ಅಂದರೆ ಡಿವೈಡ್ ಬೈ ಬಿ ಆಗುತ್ತೆ. ಇದಾಗುತ್ತೆ ಇದೊಂದು ವ್ಯಾಲ್ಯೂಸು. ಅದೇ ಥರನಾಗಿ ಝೆಡ್ದೊಂದು ಮಾಡಿಕೊಂಡ್ರೆ ಝೆಡ್ ಈಸ್ ಈಕ್ವಲ್ಸ್ ಏನಿದೆ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಇದೆ. ಅಗೇನ್ ಲ್ಯಾಂಬ್ಡಾ ಬರೆದ್ರೆ ಇದನ್ನಾಗುತ್ತೆ z ಮೈನಸ್ z1 ಡಿವೈಡ್ ಬೈ ಸಿ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ಲ? ಮೊದಲಿಗೆ z1 ಈ ಕಡೆ ಶಿಫ್ಟ್ ಮಾಡಿ, ಅವಾಗೇನು ಸಿನ ಶಿಫ್ಟ್ ಮಾಡಿ. ಈ ಮೂರು ರಿಸಲ್ಟ್ಸ್ನ ಕೂಡಿ ಬರೆಯೋದೇ ಕಾರ್ಟೇಷನ್ ಫಾರ್ಮ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅರ್ಥ ಆಯ್ತಾ? ಸೊ ಇದು ಯಾಕಂದರೆ ಎಲ್ಲ ಲ್ಯಾಂಬ್ಡಾ 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 ಈಕ್ವಲ್ ಇದೆ. ಸೊ ಅದಂದರೆ ಫೈನಲ್ ಆನ್ಸರ್ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ ಈಸ್ ಈಕ್ವಲ್ಸ್ ಟು y ಮೈನಸ್ y1 ಡಿವೈಡ್ ಬೈ ಬಿ ಈಸ್ ಈಕ್ವಲ್ಸ್ ಟು z ಮೈನಸ್ z1 ಡಿವೈಡ್ ಬೈ ಸಿ. ಇದಾಗಿದೆ ನಿಮ್ಮದು ಕಾರ್ಟೇಷನ್ ಫಾರ್ಮ್. ಓಕೆ, ನನಗೆ ಸ್ಪೇಸ್ ಇಲ್ಲ, ಅಲ್ಲಿ ಇಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ನೀವು ಸ್ವಲ್ಪ ಸೀರಿಯಸ್ ಆಗಿದ್ದಾನ ಬರೆದು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇಷ್ಟಿರೋದು. ಇದು ಫಿಕ್ಸ್ ಕ್ವಶನ್. ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಫಿಕ್ಸ್ ಕ್ವಶನ್ ಹೇಳಿ, ಫಿಕ್ಸ್ ಕ್ವಶನ್ ಹೇಳಿ ಅಂತ. ಸೊ ಇದೇ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ 5 ಮಾರ್ಕ್ಸ್ ಕ್ವಶನು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಎಲ್ಲ 10 ಮಾರ್ಕ್ಸದು 6 ಮಾರ್ಕ್ಸು ಪ್ಲಸ್ 4 ಮಾರ್ಕ್ಸದು ಕ್ವಶನ್ನ ಸಾಲ್ವ್ ಮಾಡಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.